ನಾನಂತೂ ನನ್ನ ಗಾಡಿನ ವಾರದಾಗ ಒಂದು 3 ಬಾರಿ ಅಂತೂ ಸ್ವಚ್ಛ ತೊಳೆದ ನಿಂದಿರ್ಸಿರ್ತೇನೆ ರೀ. ಇವತ್ತು ಈ ಸಂಡೇ ದಿನ ಯಾಕೆ ಸ್ಪೆಷಲಾಗಿ ಗಾಡಿ ತೊಳಿಬೇಕಪ್ಪ ಅಂತಂದ್ರೆ ಹೇಳ್ತೇನೆ ಬರ್ರಿ. ಹೇಳ್ರಪ್ಪ. ಓನೇ ನಳ ಬಿಟ್ರೆ ಸಾಕು, ನಮ್ಮ ಮನ್ಯಾಗ ಎಲ್ಲರೂ ನೀರು ತುಂಬಾಕ್ ಓಡಾಡ್ತಾರೆ. ನಾ ಸಂಡೇ ಬಂದ್ರೆ ಗಾಡಿ ತೊಳ್ಯಾಕೆ ಓಡಾಡ್ತಾನೆ. ಮ್ಯಾಗ ಒಂದು ಸಿಲ್ವರ್ ಕಲರು, ಒಳಗೆ ಒಂದು ಮತ್ತು ರಗ್. ತಲೆ ಕೆಡ್ಸೋಬೇಡ್ರಿ, ಗಾಡಿಗೆ ಅಡ್ಯಾಡಕ್ಕೆ ಹಚ್ತಾನೆ ಅಂತಂದ್ರೆ ಬಿಸಿಲು ಭಾಳ ಉಳ್ದೈತೆ ನಮ್ಮ ಮನೆ ಕಡೆ. ಈ ಥರ ಯಾರ್ಯಾರು ಗಾಡಿಗೆಲ್ಲ ಓಪನ್ ಚೈನ್ ಇರ್ತೈತಲ್ಲ ಅವ್ರಿಗೆ ಗಾಡಿ ಕರ್ಮ್ ಗೊತ್ತಿರ್ತೈತಿ. ಚೈನ್ ಸ್ಪ್ರೇನರ್ ಹೊಡಿಲಿ, ಆಯಲ್ಲರ ಹೊಡಿಲಿ, ಅದೆಲ್ಲ ಹೋಗುವ ಮ್ಯಾಗ್ವಿಲಿ ಸಿಡಿದು ಯಾಪ್ರಿ ಆಕಾರ ಆಗಿರ್ತೈತಿ. ನೀವ ನೋಡ್ರಿ, ಇದನ್ನಂತರೂ ತೊಳಿಬೇಕಂದ್ರೆ ಡೀಸೆಲ್ ವಾಶೆ ಮಾಡ್ಬೇಕು. ಬರ್ಜೇರಿ 1 ತಾಸು ಆದ್ರೂ ಸ್ವಚ್ಛ ಆಗೋದಿದ್ ಗಾಡಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನಂತರೂ ನನ್ನ ಗಾಡಿ ಮೇಂಟೆನೆನ್ಸ್ಗೆ ಸ್ವಲ್ಪ ಸಾಮಾನ ಮನಿ ಒಳಗೆ ತೊಗೊಂಡು ಇಟ್ಕೊಂಡ್ಬಿಟ್ಟೇನ್ರಿಪ್ಪ. ಚೈನ್ ವಾಶ್ ಮಾಡಕ್ ಬ್ರಷ್, ಒಳ್ಳೆ ಚೈನ್ ಕಾಯಿಲ್ ಬಿಡಕ್ ಕಿಟ್, ಒಳ್ಳೆ ಆಯಿಲ್. ವೆರಿ ಇಂಟ್ರೆಸ್ಟಿಂಗ್. ಗಾಡಿಗೆ ಚೈನ್ ಸ್ಪ್ರೇ ಹೊಡಿಬೇಕು. ಚೈನ್ ಸ್ಪ್ರೇ ಕಾಸ್ಟ್ ಬಂದದ್ದು ಜಾಸ್ತಿ ಆಕೈತಿ. ದಿನ ನಾನು ಹೆಚ್ಚು ಕಮ್ಮಿ 200 ಕಿಲೋಮೀಟರ್ ಅಡ್ಡಾಡ್ತಾನೆ ಟ್ರಾವೆಲಿಂಗ್ ಚೈನ್ ಸ್ಪ್ರೇ ಹೊಡ್ಯಾಕಂತ. ಆಮೇಲೆ ನಾ ದುಡ್ದಿದ್ದೆಲ್ಲ ರೊಕ್ಕ ಮತ್ತು ಚೈನ್ ಸ್ಪ್ರೇ ಕಿಡ್ದಕೈತಿ. ಗಾಡಿ ವಾಶ್ ಮಾಡಕ್ಕಂತೂ ಎಲ್ಲ ಐಟಮ್ಸು ಅದಾವ, ಆದ್ರೆ ಗಾಡಿ ಚೈನ್ ವಾಶ್ ಮಾಡಕ್ಕೆ ಡೀಸೆಲ್ ಇಲ್ರಿಪ್ಪ. ಬರ್ರಿ ನಮ್ಮ ಊರು ಪೆಟ್ರೋಲ್ ಬಂಕಿಗೆ ಹೋಗಿ ಡೀಸೆಲ್ ತೊಂಬರೋಣ. A few moments later. ನಮ್ಮ ಓಣಿ ಕ್ಷೇತ್ರ ಪಾಲಕರು ಮಕ್ಕೊಂಡ್ರು. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಈ ಸಂಡೇ ಒಂದಿನ ಬಂದ್ರೆ 8-9 ಗಂಟೆ ಮಟ್ಟ ಮಿಸಕ್ಲಂಗೆ ಮಕ್ಕೋಬೇಕು ಅಂತೇವಿ. ಆದ್ರೆ ಏನು ಮಾಡಿದ್ರಪ್ಪ, ನಮಗೆ ಗಾಡಿ ಸ್ವಚ್ಛ ಇರ್ಲಿಕ್ಕಂದ್ರೆ ನಮಗೆ ನಿದ್ದೆ ಹತ್ತಂಗಿಲ್ಲ.